ಅಂತರ್ವಾಕ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ನಿರ್ಬಲವೀರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದಲ್ಲಿ 9ನೇ ಅಧ್ಯಾಯದಲ್ಲಿ ಇವತ್ತು 14ನೇ ಶ್ಲೋಕ. ದೇದೀಪ್ಯಮಾನೆ ತ್ರಿಶಿಖೆ ಶೂಲ ಆರೋಪ್ಯ ರೋದಸಿ ನೃತ್ಯಂತಂ ಉನ್ನದಂತಂ ಚ ಚಾಲಯಂತಂ ಪದಾಮಹೀಂ. ತ್ವಷ್ಟೃ ಪ್ರಜಾಪತಿ ಇಂದ್ರನನ್ನ ಸಂಹಾರ ಮಾಡುವಂತಹ ಒಬ್ಬ ಮಗ ಬೇಕು ಅಂತ ಯಾಗವನ್ನ ಮಾಡಿದ. ಆ ಯಾಗದಿಂದ ಎದ್ದು ಬಂದವನೇ ವೃತ್ರ. ಈ ವೃತ್ರಾಸುರ ಹೇಗಿದ್ದ ಅಂತನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ವಿಶ್ವಗ್ವಿವರ್ಧಮಾನಂ ತಮಿಷು ಮಾತ್ರಂ ದಿನೇ ದಿನೇ ದಗ್ಧ ಶೈಲ ಪ್ರತೀಕಾಶಂ ಸಂಧ್ಯಾಭ್ರಾನೀಕ ವಾಸಸಂ ತಪ್ತ ತಾಮ್ರ ಶಿಖಾಶ್ಮಶ್ರುಂ ಮಧ್ಯಾಹ್ನ ಅರ್ಕ ಉಗ್ರಲೋಚನಂ ಅಂತ 100 ಬಾಣಗಳಷ್ಟು ಗಾತ್ರಕ್ಕೆ ಅವನ ಅವಯವಗಳು ಬೆಳೀತಾ ಇತ್ತು. ಕಪ್ಪಾದ ಪರ್ವತದಂತೆ, ಸುಟ್ಟು ಕಪ್ಪಾದ ಪರ್ವತದಂತೆ ಇದ್ದ. ಸಂಧ್ಯಾಕಾಲದ ಮೋಡಗಳಂತೆ ಕೆಂಪಾದ ಬಟ್ಟೆಗಳು, ಕೆಂಪಗೆ ಕಾಯಿಸಿದ ತಾಮ್ರದಂತೆ ತಲೆ ಕೂದಲು ಮತ್ತು ಗಡ್ಡ ಮೀಸೆಗಳು, ಮಧ್ಯಾಹ್ನದ ಉಗ್ರವಾದ ಜ್ವಲಿಸುವ ಸೂರ್ಯನಂತೆ ಕಣ್ಣುಗಳು. ಹೀಗೆ ಭಯಂಕರನಾಗಿದ್ದ ಅಂತ ಹಿಂದೆ ಹೇಳಿದರು. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ದೇದೀಪ್ಯಮಾನೆ ತ್ರಿಶಿಖೆ ಶೂಲ ಆರೋಪ್ಯ ರೋದಸಿ. ತನ್ನ ತ್ರಿಶೂಲವನ್ನ ಭೂಮಿ ಮತ್ತು ಅಂತರಿಕ್ಷಗಳನ್ನ ಅದು ಹೊಳಿಸ್ತಕ್ಕಂತಹ ತ್ರಿಶೂಲ, ಥಳಥಳ ಅಂತ ಹೊಳಿಸುವಂತಹ
ತ್ರಿಶೂಲ, ಅಂತಹ ತನ್ನ ತ್ರಿಶೂಲವನ್ನ ಇಟ್ಟುಕೊಂಡು ಕಾಲಿಂದ ಭೂಮಿಯನ್ನ ಒತ್ತಿದ್ದಾನೆ, ನಡುಗಿಸ್ತಾ ಇದ್ದಾನೆ. ನೃತ್ಯಂತಂ ಉನ್ನದಂತಂ ಚ ಚಾಲಯಂತಂ ಅಂತ. ಕಾಲಿಂದ ಭೂಮಿಯನ್ನ ಒತ್ತಿ ಆ ಭೂಮಿಯನ್ನೇ ನಡುಗಿಸ್ತಾ ಇದ್ದಾನೆ, ಕುಣಿದು ಕುಪ್ಪಳಿಸ್ತಾ ಇದ್ದಾನೆ. ಆ ತ್ರಿಶೂಲವನ್ನ ತ್ರಿಶಿಖೆ ಶೂಲ ಆರೋಪ್ಯ ರೋದಸಿ, ದೇದೀಪ್ಯಮಾನೆ ರೋದಸಿ ತ್ರಿಶಿಖೆ. ಭೂಮಿ ಮತ್ತು ಅಂತರಿಕ್ಷಗಳನ್ನ ಥಳಥಳಿಸ್ತಾ ಇದೆ, ಹೊಳಿತಾ ಇದೆ, ದೇದೀಪ್ಯಮಾನವಾಗಿದೆ. ಅಂತಹ ತ್ರಿಶೂಲವನ್ನ ಇಟ್ಟುಕೊಂಡು ಕಾಲಿಂದ ಭೂಮಿಯನ್ನ ಒತ್ತಿ ಅಲುಗಾಡಿಸ್ತಾ ಇದ್ದಾನೆ. ದೇದೀಪ್ಯಮಾನ ತ್ರಿಶಿಖೆ ಶೂಲ ಆರೋಪ್ಯ ರೋದಸಿ ನೃತ್ಯಂತಮುನ್ನದಂತಂ ಚ ಚಾಲಯಂತಂ ಪದಾಮಹೀಂ. ದರೀ ಗಭೀರ ವಕ್ತ್ರೇಣ ಪಿಬಂತಂ ಚ ನಭಸ್ಥಳಂ ಲಿಹಂತಂ ಜಿಹ್ವಯರ್ಕ್ಷಾಣಿ ಗ್ರಸಂತಂ ಭುವನತ್ರಯಂ. ಅವನ ಬಾಯಿ ಗುಹೆಯಂತೆ ಇದೆ, ಆಳವಾದ ಬಾಯಿ. ಬಾಯಿ ತೆಗೆದ್ರೆ ದೊಡ್ಡ ಗುಹೆಯಂತೆ ಆಳವಾಗಿರ್ತಕ್ಕಂತಹ ಬಾಯಿ. ಆ ಬಾಯಿಯಿಂದ ಇಡೀ ಆಕಾಶವನ್ನೇ ನುಂಗ್ತಾ ಇದ್ದಾನೋ ಏನೋ ಎಂಬಂತೆ ಅನಿಸ್ತದೆ. ಅವನ ಬಾಯೊಳಗಿರೋ ನಕ್ಷತ್ರಗಳು, ಆ ನಾಲಿಗೆಗಳನ್ನ, ಆ ನಾಲಿಗೆಯಿಂದ ನಕ್ಷತ್ರಗಳನ್ನೆಲ್ಲ ನೆಕ್ತಾ ಇದ್ದಾನೆ ಅಂತ ಅನಿಸ್ತದೆ. ಅಷ್ಟು ದೊಡ್ಡ ಬಾಯಿ. ಇಡೀ 3 ಲೋಕವನ್ನೇ ನುಂಗಿಬಿಟ್ನಂತೆ. ಆ ರೀತಿ ಬಾಯಿ ತೆಗೆದು ಭಯಂಕರವಾಗಿ ಕಾಣಿಸ್ತಾ ಇದ್ದಾನೆ ಆ ವೃತ್ರಾಸುರ. ದೊಡ್ಡ ಗುಹೆಯಂತೆ ಅವನ ಬಾಯಿ. ಆ ಬಾಯಿಯೊಳಗಿರುವ ನಾಲಿಗೆಯಿಂದ ನಕ್ಷತ್ರಗಳನ್ನೆಲ್ಲ ನೆಕ್ತಾ ಇದ್ದಾನೆ. ಇಡೀ ಆಕಾಶವನ್ನೇ ಕುಡಿತಾ ಇದ್ದಾನೆ ಬಾಯಿಂದ. 3 ಲೋಕಗಳನ್ನೇ ನುಂಗಿಬಿಟ್ಟ. ಗರೀ ಗಂಭೀರ ವಕ್ತ್ರೇಣ ಪಿಬಂತಂ ಚ ನಭಸ್ಥಳಂ ಲಿಹಂತಂ ಜಿಹ್ವಯರ್ಕ್ಷಾಣಿ ಗ್ರಸಂತಂ ಭುವನತ್ರಯಂ. ಮಹತಾ ರೌದ್ರದಂಷ್ಟ್ರೇಣ ಜೃಂಭಯಂತಂ ಮುಹುರ್ಮುಹುಃ ವಿತ್ರಸ್ತಾ ದುರ್ದ್ರುವರ್ಲೋಕಾಃ ವೀಕ್ಷ ಸರ್ವೇ ದಿಶೋ ದಶ. ಅವನ ಕೋರೆ ದಾಡೆಗಳು ಭಯಂಕರವಾಗಿದೆ. ಮಹತಾ ರೌದ್ರ ದಂಷ್ಟ್ರೇಣ ಅಂದ್ರೆ ರೌದ್ರವಾಗಿರ್ತಕ್ಕಂತಹ ಕೋರೆ ದಾಡೆಗಳು. ಅದರಿಂದ ಕಾಣಿಸ್ತಾ ಇದ್ದಾನೆ. ಅವನ ಬಾಯಿ ಬಹಳ ವಿಶಾಲವಾಗಿದೆ. ಅಷ್ಟು ದೊಡ್ಡ ಬಾಯಿಯಿಂದ ಆಕಳಿಸ್ತಾ ಇದ್ರೆ ಇಡೀ 3 ಲೋಕವನ್ನೇ ನುಂಗುವಂತೆ ಮತ್ತೆ ಮತ್ತೆ ಆಕಳಿಸ್ತಾ ಇದ್ದಾನೆ. ಆ ರೀತಿ ನೋಡಿ ಎಲ್ರಿಗೂ ಕೂಡ ಭಯ ಆಗಿಬಿಟ್ಟಿದೆ. ಮುಹುರ್ಮುಹುಃ ಜೃಂಭಯಂತಂ ಅಂದ್ರೆ ಮತ್ತೆ ಮತ್ತೆ ಆಕಳಿಸ್ತಾ ಇದ್ದಾನೆ. ಅವನು ಆಕಳಿಸಿದ್ರೆ ಆ ಬಾಯಿಯೊಳಗೆ ಇಡೀ 3 ಲೋಕವೇ ಹೋಗಿಬಿಡತ್ತೆ. ಅಂತಹ ದೊಡ್ಡ ಬಾಯಿ. ಇದನ್ನ ನೋಡಿ ಎಲ್ಲಾ ಜನರಿಗೂ ಹೆದರಿಕೆ ಆಯ್ತು. ಭಯದಿಂದ ಎಲ್ಲರೂ ಓಡಿ ಹೋಗಿಬಿಟ್ರು. ದಿಕ್ಕಾಪಾಲಾಗಿ ಓಡಿ ಹೋಗ್ತಾ ಇದ್ದಾರೆ. 10 ದಿಕ್ಕುಗಳಿಗೆ ಓಡಿ ಹೋಗ್ತಾ ಇದ್ದಾರೆ ಎಲ್ಲಾ ಜನಗಳು ಕೂಡ. ಸರ್ವೇ ದಿಶೋ ದಶ ದುದ್ರುವು, 10 ದಿಕ್ಕುಗಳಿಗೂ ಓಡಿ ಹೋದ್ರು ಎಲ್ಲರೂ ಇವನ ಭಯಂಕರವಾದ ರೂಪವನ್ನ ನೋಡಿ. ಮಹತಾ ರೌದ್ರ ದಂಷ್ಟ್ರೇಣ ಜೃಂಭಯಂತಂ ಮುಹುರ್ಮುಹುಃ ವಿತ್ರಸ್ತಾ ದುರ್ದ್ರುವರ್ಲೋಕಾಃ ವೀಕ್ಷ ಸರ್ವೇ ದಿಶೋ ದಶ. ಏನಾವೃತಾ ಇಮೇ ಲೋಕಾಃ ತಮಸಾ ತ್ವಾಷ್ಟ್ರಮೂರ್ತಿನಾ ಸ ವೈ ವೃತ್ರ ಇತಿ ಪ್ರೋಕ್ತಃ ಪಾಪಃ ಪರಮದಾರುಣಃ. ಈ ರೀತಿ ಎಲ್ಲ ಲೋಕಗಳನ್ನು ಕೂಡ
ಅಂಧಕಾರ ಆವರಿಸಿಕೊಂಡಂತೆ ಆವರಿಸಿಕೊಂಡು ಬಿಟ್ಟಿದ್ದ. ತ್ವಾಷ್ಟ್ರ ಮೂರ್ತಿ, ತ್ವಷ್ಟೃ ಪ್ರಜಾಪತಿಯ ಮಗ ವೃತ್ರ ಅಂತ ಇವನಿಗೆ ಹೆಸರು. ತಮಸ ಏನ ಆವೃತ ಇಮೆ ಲೋಕಾಹ ಅಂತ. ತಮಸ ಅಂದ್ರೆ ಕತ್ತಲೆ, ಇಡೀ 3 ಲೋಕಗಳನ್ನೇ ಕತ್ತಲೆ ಆವರಿಸಿಕೊಂಡಂತೆ ಇವನು ವೃತ್ರ ಅನ್ನೋನು ಪರಮದಾರುಣ. ಪರಮದಾರುಣ ಪಾಪಃ, ಪರಮದಾರುಣನಾಗಿರ್ತಕ್ಕಂಥವನು ಪಾಪಿಯಾದಂತಹ ಈ ವೃತ್ರ ಈ ಇಡೀ 3 ಲೋಕವನ್ನೇ ಆವರಿಸಿಕೊಂಡು ಬಿಟ್ಟಿದ್ದ. ಅಂತಹ ಇವನನ್ನ ವೃತ್ರ ಎಂಬುದಾಗಿ ಕರೀತಾರೆ. ತವೈ ವೃತ್ರ ಇತಿ ಪ್ರೋಕ್ತಃ ಅಂತ. ಇದುವರೆಗೂ ಅವನ ಹೆಸರು ಹೇಳಿರ್ಲಿಲ್ಲ, ಈಗ ಹೇಳ್ತಾ ಇದ್ದಾರೆ ಅವನೇ ವೃತ್ರ ಇತಿ ಪ್ರೋಕ್ತಃ. ಅವನ ಹೆಸರು ವೃತ್ರ ಎಂಬುದಾಗಿ ತ್ವಾಷ್ಟ್ರ ಮೂರ್ತಿನ, ತ್ವಷ್ಟೃ ಪ್ರಜಾಪತಿಯ ಮಗ ಅಂತ ಇಲ್ಲಿ ಅವನ ಹೆಸರನ್ನ ಹೇಳುವಾಗ ಪಾಪಃ ಪರಮದಾರುಣ ಅಂತ ಹೇಳಿದ್ದಾರೆ. ಪಾಪಃ ಪಾಪಿಯಾಗಿರ್ತಕ್ಕಂಥವನು ಪರಮದಾರುಣ ಅತ್ಯಂತ ಭೀಕರನಾಗಿದ್ದ, ಭಯಂಕರವಾಗಿದ್ದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವೃತ್ರ ಅಂತನ್ನೋನು ನಿಜವಾಗಲೂ ಪಾಪಿ ಅಲ್ಲ. ಅವನನ್ನ ಪಾಪಃ ಅಂತ ಇಲ್ಲಿ ಕರೆದಿದ್ದಾರೆ. ಅವನು ನಿಜವಾಗಲೂ ಪಾಪಿ ಅಲ್ಲ. ಅವನೊಬ್ಬ ವಿದ್ಯಾಧರ, ಮಹಾವಿಷ್ಣು ಭಕ್ತ. ವೃತ್ರ ಮಹಾವಿಷ್ಣು ಭಕ್ತನಾಗಿರ್ತಕ್ಕಂತಹ ಒಬ್ಬ ವಿದ್ಯಾಧರ ಚಕ್ರವರ್ತಿ. ಅವನನ್ನ ಪಾಪಿ ಅಂತ ಅನ್ನಬಾರದು. ಮುಂದೆ ಭಾಗವತದಲ್ಲೇನೆ ಅವನ ಬಗ್ಗೆ ಬರುತ್ತದೆ. ಅವನ ಬಗ್ಗೆ ಹೇಳುವಾಗ ದೇವೇಂದ್ರನೇ ಅವನನ್ನ ಪ್ರಶಂಸೆ ಮಾಡ್ತಾನೆ. ಮಹಾಭಾರತದಲ್ಲಿಯೂ ಕೂಡ ಇವನ ಬಗ್ಗೆ ಮೋಕ್ಷ ಧರ್ಮದಲ್ಲಿ ವರ್ಣನೆ ಬರ್ತದೆ. ಹಾಗಾಗಿ ವೃತ್ರ ಅವನು ಮಹಾಪಾಪಿ ಅಂತ ಅನ್ನಬಾರದು. ಅಹೋ ಧರ್ಮಿಷ್ಠತಾತಸ್ಯ ವೃತ್ರಸ್ಯ ಅಮಿತ ತೇಜಸಃ ಅಸ್ಯ ವಿಜ್ಞಾನಮತುಲಂ ವಿಷ್ಣು ಭಕ್ತಿಶ್ಚ ತಾದೃಶಿ ಅಂತ. ಅವನ ವಿಷ್ಣು ಭಕ್ತಿ, ಅವನ ಧರ್ಮದ ನಿಷ್ಠೆ ಬಹಳ ಆಶ್ಚರ್ಯಕರವಾಗಿದೆ. ಅವನಲ್ಲಿರ್ತಕ್ಕಂತಹ ತತ್ವಜ್ಞಾನವೂ ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಈ ರೀತಿ ಮಹಾಭಾರತದಲ್ಲಿ ಈ ವೃತ್ರನನ್ನ ಹೊಗಳಿದ್ದಾರೆ. ಸ್ವತಃ ದೇವೇಂದ್ರನೇ ಅವನನ್ನ ಹೊಗಳ್ತಾನೆ. ಹಾಗಾಗಿ ಅವನು ಪಾಪಿ ಅಲ್ಲ. ಹಾಗಾದ್ರೆ ಇಲ್ಲಿ ಪಾಪಃ ಅನ್ನೋ ಶಬ್ದ ಇದೆ ಅಲ್ವಾ ಭಾಗವತದಲ್ಲಿ ಅಂತಂದ್ರೆ, ಪಾಪಃ ಅನ್ನೋ ಶಬ್ದ, ತಮಸ ಅಂತನ್ನೋ ಶಬ್ದವೂ ಇದೆ. ತಮಸ ಅಂತನ್ನೋದಕ್ಕೆ ತಾಮಸ ಸ್ವಭಾವದವನು ಅಂತ ಕೂಡ ಅರ್ಥ ಬರ್ತದೆ. ತಾಮಸ ಸ್ವಭಾವದವನು ಪಾಪಃ, ಇವನು ಪಾಪಿಯಾದವನು ಅಂತ ಹೇಳಿದ ಹಾಗೆ ಭಾಗವತದಲ್ಲಿ ಕಾಣಿಸ್ತದೆ. ಆದ್ರೆ ಅವನು ಎಲ್ಲವನ್ನೂ ಆವರಿಸಿಕೊಂಡು ಬಿಟ್ಟಿದ್ದ, 3 ಲೋಕಗಳನ್ನೇ ಆವರಿಸಿಕೊಂಡು ಬಿಟ್ಟಿದ್ದ. ಆ ಕಾರಣದಿಂದ ಅವನನ್ನ ವೃತ್ರ ಅಂತ ಕರೆದಿದೆ ಭಾಗವತ. ಸ ಇಮಾನ್ ಲೋಕಾನ್ ಆವೃಣೋತ್ ಯದಿಮಾನ್ ಲೋಕಾನ್ ಆವೃಣೋತ್ ತದ್ವೃತ್ರಸ್ಯ ವೃತ್ರತ್ವಂ ಅಂತ ವೇದದಲ್ಲೇನೆ ವೃತ್ರ ಅಂತನ್ನೋ ಶಬ್ದದ ಅರ್ಥ ಬಂದಿದೆ. ಎಲ್ಲವನ್ನೂ ಆವರಿಸಿಕೊಂಡು ಬಿಟ್ಟಿದ್ದ, ಎಲ್ಲಾ ಲೋಕಗಳನ್ನು ಆವರಿಸಿಕೊಂಡಿದ್ದ, ಆದ್ರಿಂದ ಅವನಿಗೆ ವೃತ್ರ ಅಂತ ಕರೆದಿದೆ ಅಂತ ವೇದ ವೃತ್ರ ಶಬ್ದದ ಅರ್ಥವನ್ನ ಹೇಳಿದೆ. ಹಾಗಾದ್ರೆ ತಮಸ ಪಾಪಃ ಅಂತ ಹೇಳಿದ್ದು ಅವನು ತಾಮಸ ಸ್ವಭಾವದವನು ಅಂತಾಗ್ಲಿ ಅಥವಾ ಪಾಪಿ ಅಂತಾಗ್ಲಿ ಆ ಅಭಿಪ್ರಾಯದಿಂದ ಅಲ್ಲ. ಪಾಪಿಯಂತೆ ವರ್ತನೆ ಮಾಡಿದ ಅಂತ ಅಷ್ಟೇ ಇಟ್ಟುಕೊಳ್ಬೇಕು. ತಮಸ ಅಂಧಕಾರದಂತೆ ಮತ್ತೆ ಅಸುರಾವೇಶದಿಂದ ಎರಡು ಕಾರಣ, ಅಸುರಾವೇಶ ಮತ್ತು
ತಂದೆಯ ಆಗ್ರಹ, ಅವನ ಆದೇಶ, ಈ ಎರಡರಿಂದಲೂ ಕೂಡ ಅವನು ಪಾಪಿಯಂತೆ ವರ್ತನೆ ಮಾಡಿದ ಅಂತ ಅಷ್ಟೇ ಇಟ್ಟುಕೊಳ್ಬೇಕು. ಇಲ್ಲಿ ಪಾಪಃ ಅಂತನ್ನೋ ಶಬ್ದಕ್ಕೆ ವಿಜಯಧ್ವಜ ತೀರ್ಥರು ಪಾತೀತಿ ಪಹ ಪಾಲಃ ಪರಮಾತ್ಮ ಧರ್ಮೋ ವಾ ತಸ್ಮಾತ್ ಅಪಗತಃ ಪಾಪಃ ಅಂತ ಬರೆದಿದ್ದಾರೆ. ಪಾಪಃ ಅನ್ನೋ ಶಬ್ದಕ್ಕೆ ಧರ್ಮ ಅಥವಾ ಪರಮಾತ್ಮ ಏನಿದೆ, ಪಾ ಅನ್ನೋ ಶಬ್ದಕ್ಕೆ ಪಹ ಅಂದ್ರೆ ಪಾಲಹ ಪರಮಾತ್ಮ ಧರ್ಮೋವ ತಸ್ಮಾದ್ ಅಪಗತಃ, ಆ ಧರ್ಮದಿಂದ ದೂರ ಹೋದವನು ಅಥವಾ ಪರಮಾತ್ಮನಿಂದ ದೂರ ಹೋದವನು ಅನ್ನೋ ಅರ್ಥ ಬರ್ತದೆ ಪಾಪಃ ಅನ್ನೋ ಶಬ್ದಕ್ಕೆ. ವೃತ್ರಂ ಜಘನ್ವಾಂ ಅಪತದ್ವವಾರ ಅಂತ ವೇದ ಇದೆ. ದೈತ್ಯ ಭೇದೇ ಚ ಅಂಧಕಾರೇ ವೃತ್ರ ಶಬ್ದ ಪ್ರಯುಜ್ಯತೆ ಅಂತ ಅವನನ್ನು ವೃತ್ರ ಅಂತ ಕರೆದದ್ದು ವೇದ ಎಲ್ಲವನ್ನೂ ಆವರಿಸಿಕೊಂಡಿದ್ದ ಅನ್ನೋ ಅಭಿಪ್ರಾಯದಲ್ಲಿ ಹೇಳಿದೆ. ಹೊರತು ಅವನು ಮಹಾಪಾಪಿ ತಾಮಸ ಸ್ವಭಾವದವನು ಅಂತ ಇಟ್ಟುಕೊಳ್ಳಬಾರದು. ಮತ್ತೆ ಇನ್ನೊಬ್ಬ ಇದ್ದಾನೆ ವೃತ್ರ ಅಂತನ್ನೋನು, ತಾಮಸ ಸ್ವಭಾವದವನು. ಪಾಪಿಯಾದಂತಹ ವೃತ್ರನ ಉಲ್ಲೇಖ ಮತ್ತೊಂದು ಕಡೆಯಲ್ಲಿ ಬರುತ್ತೆ, ದೀರ್ಘಂ ತಮ ಆಶಯದಿಂದ್ರ ಶತ್ರು ಅಂತ. ಆ ವೃತ್ರ ಬೇರೆ, ವೃತ್ರ ಅಂತನ್ನೋ ಹೆಸರಿನವರೇ ಇಬ್ಬರಿದ್ದಾರೆ. ಈಗ ಹುಟ್ಟಿದ ವೃತ್ರ ಇದ್ದಾನಲ್ಲ, ಇವನು ತ್ವಷ್ಟೃ ಪ್ರಜಾಪತಿಯ ಮಗ. ತ್ವಷ್ಟೃವಿನಿಂದ ಹುಟ್ಟಿದ ವೃತ್ರ ಅವನು ವೈಷ್ಣವ, ಪುಣ್ಯಾತ್ಮ. ಹಾಗಾದರೆ ದೀರ್ಘಂ ತಮ ಆಶಯದಿಂದ್ರ ಶತ್ರುಹು ಅಂತನ್ನೋ ವೇದ ಹೇಳುವ ಮತ್ತೊಬ್ಬ ವೃತ್ರ ಇದ್ದಾನೆ, ಅವನು ಧನುಜ, ದಾನವ. ಅವನು ಕಶ್ಯಪ ಋಷಿಗಳಿಗೆ ಧನು ಅಂತನ್ನೋ ಹೆಂಡತಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಗ ದಾನವ. ಅವನು ಪಾಪಿ. ಅವನು ದೀರ್ಘವಾದ ತಮಸ್ಸಿನಲ್ಲಿ ಬೀಳತಕ್ಕಂಥವನು. ಇದನ್ನ ಮಧ್ವಾಚಾರ್ಯರು ಋಗ್ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಋಗ್ಭಾಷ್ಯದಲ್ಲಿ ಮಧ್ವಾಚಾರ್ಯರ ಮಾತು, ವೃತ್ರೋಹ್ಯಭೂಧನುಜಃ ಕಶ್ಯಪಾಚ್ಚ ಪಾಪಾತ್ಮಾಸೌ ವೈಷ್ಣವಸ್ತ್ವಷ್ಟೃಜಾತಃ ಅಂತ ಮಾತಿದೆ. ವೃತ್ರ ಅಂತನ್ನೋರು ಇಬ್ಬರಿದ್ದಾರೆ. ಒಬ್ಬ ಕಶ್ಯಪ ಋಷಿಗಳಿಂದ ಧನುಜ, ಧನುದೇವಿಯಲ್ಲಿ ಹುಟ್ಟಿದವನು, ಅವನು ಪಾಪಾತ್ಮ, ಅವನು ಪಾಪಿ, ಅವನು ತಾಮಸ ಸ್ವಭಾವದವನು, ಅವನು ತಮಸ್ಸಿನಲ್ಲಿ ಬೀಳ್ತಾನೆ. ಇನ್ನೊಬ್ಬ ತ್ವಷ್ಟೃ ಜಾತಃ ವೈಷ್ಣವ ಅಂತ ಸ್ಪಷ್ಟವಾಗಿ ಆಚಾರ್ಯ ಬರೆದಿದ್ದಾರೆ. ವೈಷ್ಣವ ತ್ವಷ್ಟೃ ಜಾತಃ, ತ್ವಷ್ಟೃನಿಂದ ಹುಟ್ಟಿರ್ತಕ್ಕಂತಹ ವೃತ್ರ ಅವನು ವೈಷ್ಣವ, ಅವನು ವಿಷ್ಣು ಭಕ್ತ ಅಂತ ಇಲ್ಲಿ ಬರೆದಿದ್ದಾರೆ. ಹಾಗಾಗಿ ಪಾಪಃ ಅಥವಾ ತಮಸ ಅಂತನ್ನೋ ಈ ಭಾಗವತದ ಶಬ್ದಗಳಿಗೆ ಅವನು ತಾಮಸ ಸ್ವಭಾವದವನಂತೆ ಪಾಪಿಯಂತೆ ತೋರ್ಕೊಂಡ. ಯಾಕೆ? ಎರಡು ಕಾರಣ. ಒಂದು ಅಸುರಾವೇಶ, ಮತ್ತೊಂದು ತ್ವಷ್ಟೃವಿನ ತಂದೆಯಾದಂತಹ ತ್ವಷ್ಟೃವಿನ ಆಗ್ರಹ. ಈ ಎರಡು ಕಾರಣಗಳಿಂದ ಅವನು ಪಾಪಿಯಂತೆ ನಡ್ಕೊಂಡ ಅಷ್ಟೇ, ನಿಜವಾಗ್ಲೂ ಅವನು ಪಾಪಿ ಅಲ್ಲ ಅಂತ ತಿಳ್ಕೊಳ್ಬೇಕು. ಏನಾವೃತ ಇಮೇ ಲೋಕಾಃ ತಮಸಾ ತ್ವಾಷ್ಟ್ರಮೂರ್ತಿನ ಸ ವೈ ವೃತ್ರ ಇತಿ ಪ್ರೋಕ್ತಃ ಪಾಪ ಪರಮದಾರುಣಃ ತಂ ನಿಜಘ್ನುರಭಿದ್ರುತ್ಯ ಸಗಣ ವಿಬುಧರ್ಷಭಾಃ ಸ್ವೈರ್ದಿವ್ಯಾಸ್ತ್ರ ಶಸ್ತ್ರೌಘೈಃ ಸೋಗ್ರಸತ್ತಾನಿ ಕೃಷ್ಣಶಃ. ದೇವದೇವೋತ್ತಮರೆಲ್ಲರೂ ಕೂಡ ತಮ್ಮ ಸೈನ್ಯಗಳ ಜೊತೆಯಲ್ಲಿ ಬಂದು ತಮ್ಮ ತಮ್ಮ ದಿವ್ಯವಾದ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಿ ಈ ವೃತ್ರನನ್ನ ಹೊಡೆದ್ರಂತೆ. ವಿಬುಧರ್ಷಭಾಃ ಸಗಣಾಹ ಅಂತ. ಸಗಣಾಹ ಅಂದ್ರೆ ತನ್ನ
ತನ್ನ ಸೈನ್ಯಗಳನ್ನ ಕರ್ಕೊಂಡು ಬಂದಿದ್ರು. ಗಣ ಅಂದ್ರೆ ಸಮೂಹ, ಸೈನ್ಯಗಣ. ಅವರೆಲ್ಲ ಯಾರ್ಯಾರು? ವಿಭುದರ್ಶಭಾಹ, ದೇವದೇವೋತ್ತಮರು, ದೇವತೆಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು ಬಂದ್ರು. ಬಂದು ಅವನ ಮೇಲೆ ದಿವ್ಯವಾದ ಅಸ್ತ್ರಗಳನ್ನ, ದಿವ್ಯಾಸ್ತ್ರ ಶಸ್ತ್ರೌಘೈಹಿ, ದಿವ್ಯವಾದ ಅಸ್ತ್ರಶಸ್ತ್ರಗಳನ್ನ ಪ್ರಯೋಗ ಮಾಡಿದ್ರು ವೃತ್ರನ ಮೇಲೆ. ಆದ್ರೆ ಅವನ ಬಾಯಿ ಆ ಎಲ್ಲಾ ಅಸ್ತ್ರಗಳನ್ನು ನುಂಗಿ ಹಾಕಿಬಿಡು. ಅಷ್ಟು ದೊಡ್ಡ ಬಾಯಿ, ಇಡೀ 3 ಲೋಕಗಳನ್ನೇ ನುಂಗತಕ್ಕಂಥವನು ಅಷ್ಟು ದೊಡ್ಡ ಬಾಯಿಯಿಂದ ಎಲ್ಲಾ ಅಸ್ತ್ರಗಳನ್ನು ನುಂಗಿಬಿಟ್ನಂತೆ. ಆ ದೇವತೆಗಳು ಪ್ರಯೋಗ ಮಾಡಿದ ದಿವ್ಯವಾದ ಅಸ್ತ್ರಗಳನ್ನೆಲ್ಲ ನುಂಗಿ ಹಾಕಿಬಿಟ್ಟ. ತಂ ನಿಜಘ್ನುರಭಿಧೃತ್ಯ ಸಗಣಾಭಿಭುದರ್ಷಭಾಃ ಸ್ವೈ ಸ್ವೈರ್ ದಿವ್ಯಾಸ್ತ್ರ ಶಸ್ತ್ರೌಘೈಃ ಸೋಗ್ರಸತ್ತಾನಿ ಕೃತ್ಸ್ನಶಃ ತತಸ್ತೆ ವಿಸ್ಮಿತಾ ಸರ್ವೇ ವಿಷಣ್ಣಾ ಭ್ರಷ್ಟಚೇತಸಃ ಪ್ರತ್ಯಂಚಮಾದಿ ಪುರುಷಂ ಉಪತಸ್ಥುಃ ಸಮಾಹಿತಾಃ. ದೇವತೆಗಳಿಗೆಲ್ಲ ಆಶ್ಚರ್ಯ ಆಯ್ತು. ತಾವು ಪ್ರಯೋಗ ಮಾಡಿದ ದಿವ್ಯವಾದ ಅಸ್ತ್ರಗಳನ್ನೆಲ್ಲ ನುಂಗುತ್ತಾ ಇದ್ದಾನೆ. ಅವರ ಪರಾಕ್ರಮ ಎಲ್ಲ ಕುಗ್ಗಿ ಹೋಯಿತು. ದೇವತೆಗಳದ್ದು ವಿಷಣ್ಣ ಚಿತ್ತರಾದರು. ಏನು ಮಾಡಬೇಕು ಅಂತ ಗೊತ್ತಾಗದೆ ತಮ್ಮ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನನ್ನ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆದಿಪುರುಷಂ ಪ್ರತ್ಯಂಚಂ ಆದಿಪುರುಷಂ ಉಪತಸ್ತುಹು ಅಂತ ಇದ್ದಾರೆ. ಪ್ರತ್ಯಂಚಂ ಆದಿಪುರುಷಂ, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಆದಿಪುರುಷನಾದ ಶ್ರೀಮನ್ನಾರಾಯಣನನ್ನ ಸ್ತೋತ್ರ ಮಾಡಿದ್ದಾರೆ ಎಲ್ಲ ದೇವತೆಗಳು ಕೂಡ. ಆ ಭಗವಂತನನ್ನೇ ದರ್ಶನ ಮಾಡ್ಲಿಕ್ಕೋಸ್ಕರ ನಿಂತು ಸ್ತೋತ್ರ ಮಾಡಿದ್ದಾರೆ. ಆಶ್ಚರ್ಯದಿಂದ ಇವನು ಎಲ್ಲ ಅಸ್ತ್ರಗಳನ್ನು ನುಂಗಿದಾಗ ಪ್ರತ್ಯಂಚಂ, ಪ್ರತ್ಯಗಾತ್ಮಾನಂ, ಅಂತರ್ಯಾಮಿಯಾಗಿರ್ತಕ್ಕಂಥವನು, ಆದಿಪುರುಷಂ, ಆದಿಪುರುಷನಾಗಿರ್ತಕ್ಕಂಥವನು, ಸೃಷ್ಟಿಯ ಆದಿಯಲ್ಲಿ ಭಕ್ತರ ಅನುಗ್ರಹಕ್ಕೋಸ್ಕರ ಪುರುಷ ರೂಪವನ್ನು ಧಾರಣೆ ಮಾಡಿದವನು. ಆದಿಪುರುಷಂ ಅನ್ನೋ ಶಬ್ದಕ್ಕೆ ವಿಜಯಧ್ವಜ ತೀರ್ಥರು ಬರೆದಂತಹ ವ್ಯಾಖ್ಯಾನ. ಸೃಷ್ಟಿಯ ಆದಿಯಲ್ಲಿ ಭಕ್ತರ ಅನುಗ್ರಹಕ್ಕೋಸ್ಕರ ಪುರುಷ ರೂಪವನ್ನು ಧಾರಣೆ ಮಾಡಿದವನು ಅಂತ ಅರ್ಥ. ಆದಿಪುರುಷಂ. ಅಂತಹ ಭಗವಂತನನ್ನ ಉಪತಸ್ತುಹು, ಸಮೀಪ ಪಡಿಲಿಕ್ಕೋಸ್ಕರ, ಅವನ ದರ್ಶನಕ್ಕೋಸ್ಕರ ಸ್ತೋತ್ರ ಮಾಡಿದರು. ತತಸ್ತೆ ವಿಸ್ಮಿತಾ ಸರ್ವೇ ವಿಷಣ್ಣಾ ಭ್ರಷ್ಟಚೇತಸಃ ಪ್ರತ್ಯಂಚಂ ಆದಿಪುರುಷಂ ಉಪತಸ್ಥುಃ ಸಮಾಹಿತಾಃ. ದೇವತೆಗಳು ಮಾಡಿದ ಸ್ತೋತ್ರ. ದೇವಾವೂಚುಃ ವಾಯುವಂಬರಾಜ್ಞಪ್ಕ್ಷಿತಯಸ್ತ್ರಿಲೋಕಾಃ ಬ್ರಹ್ಮಾದಯೋ ಯೇ ವಯಮುದ್ವಿಜन्तಃ ಹರಾಮಯಸ್ಮೈ ಬಲಿಮಂತಕೋಸೌ ಬಿಭೇತಿ ಯಸ್ಮಾದರಣಂ ತತೋ ನಃ. ಭಗವಂತ ನಮಗೆ ರಕ್ಷಣೆಯನ್ನ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಂಥ ಭಗವಂತ ಅಂದರೆ ವಾಯು, ಅಂಬರ, ಅಗ್ನಿ, ಅಪ್, ಕ್ಷಿತಯ ಅಂದ್ರೆ ವಾಯು, ಆಕಾಶ, ಅಗ್ನಿ, ಜಲ, ಪೃಥಿವಿ, ಈ ಪಂಚಭೂತಗಳೇನಿದ್ದಾವೆ, ಈ ಎಲ್ಲ ಪಂಚಭೂತಗಳ ಅಭಿಮಾನಿಗಳು ಕೂಡ, ಹಾಗೆ ಬ್ರಹ್ಮಾದಯೋ ತ್ರಿಲೋಕಾಹ ವಯಂ ಉದ್ವಿಜಂತಹ, 3 ಲೋಕದ ಅಧಿಪತಿಗಳು ಆದ ಬ್ರಹ್ಮಾದಿ ದೇವತೆಗಳ ಅವರೆಲ್ಲರೂ ಮತ್ತು ನಾವೆಲ್ಲರೂ ಯಾವ ಭಗವಂತನಿಗೆ ಭಯದಿಂದ ಆರಾಧನೆಯನ್ನ ಸಲ್ಲಿಸ್ತೇವೋ ಮತ್ತು ಯಾವ ಲಕ್ಷ್ಮೀದೇವಿಯೂ ಕೂಡ ಭಗವಂತನಿಗೆ ಅಧೀನಳಾಗಿ ಭಯಪಟ್ಟವಳಂತೆ ಇರ್ತಾಳೋ ಅಂತಹ ಭಗವಂತ ನಮಗೆ ರಕ್ಷಣೆಯನ್ನ ಮಾಡು ಅಂತ ಎಲ್ಲರೂ ಭಗವಂತನನ್ನ ಕಂಡು ಭಯ ಬೀಳ್ತಾರಂತೆ. ಬಿಭೇತಿ,
ಉದ್ವಿಜಂತಹ ಬಿಭೇತಿ ಅನ್ನೋ ಪದ ಇದೆ. ದೇವತೆಗಳೆಲ್ಲ ಭಗವಂತನನ್ನ ಕಂಡು ಭಯದಿಂದ ಆ ಭಗವಂತನ ಆರಾಧನೆಯನ್ನ ಮಾಡ್ತಾರೆ. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ಕೂಡ ಭಗವಂತನನ್ನ ಕಂಡು ಭಯಪಟ್ಟವಳಂತೆ ಇರ್ತಾಳೆ. ಭಗವಂತನಿಗೆ ಅಧೀನಳಾಗಿ ಭಯಭಕ್ತಿಗಳಿಂದ ವರ್ತನೆ ಮಾಡ್ತಾಳೆ. ಹೀಗೆ ಭಗವಂತನನ್ನ ಕಂಡ್ರೆ ಇವರೆಲ್ಲರಿಗೂ ಕೂಡ ಭಯದಿಂದ ವರ್ತನೆ ಮಾಡ್ತಾರೆ ಎಲ್ಲಾ ದೇವತೆಗಳು. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೂ ಕೂಡ ಭಯಪಟ್ಟವಳಂತೆ ಭಗವಂತನ ಆರಾಧನೆಯನ್ನ ಮಾಡ್ತಾಳೆ. ಎಲ್ಲಾ ದೇವತೆಗಳು ಇಲ್ಲಿ ಹೇಳುವಾಗ ಬ್ರಹ್ಮಾದಿ ದೇವತೆಗಳು ಅಂತ ಹೇಳಿದ್ದಾರೆ. ವಾಯು, ಅಂಬು, ಅಗ್ನಿ, ಅಪ್, ಚಿತಯಃ ಅಂದ್ರೆ ಪಂಚಭೂತಗಳ ಅಭಿಮಾನಿಗಳು. ಜೊತೆಗೆ ನಾವು ಮತ್ತು ಬ್ರಹ್ಮಾದಿ ದೇವತೆಗಳು ಎಲ್ಲ ಮೂರು ಲೋಕದ ಅಧಿಪತಿಗಳಾದಂತಹ ಬ್ರಹ್ಮಾದಿ ದೇವತೆಗಳಾದ ನಾವೆಲ್ಲರೂ ಕೂಡ ನಿನಗೆ ಭಯದಿಂದ ಆರಾಧನೆ ಮಾಡ್ತೇವೆ ಅಂತ ಈ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಭಗವಂತ ನಮ್ಮನ್ನ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವತೆಗಳು. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಈ ಶ್ಲೋಕಕ್ಕೆ ವಾಯು, ಆಕಾಶ ಮುಂತಾದ 23 ತತ್ವಗಳು ಕೂಡ, ಅವುಗಳಿಂದ ಆಗಿರುವ 3 ಲೋಕಗಳು, ಆ ಲೋಕದಲ್ಲಿರುವ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೂಡ ಕಾಲಕ್ಕೆ ಭಯಪಟ್ಟು ಆಯಾಯ ಕಾಲಕ್ಕೆ ಉಚಿತವಾದ ಕರ್ಮಗಳನ್ನ ಮಾಡ್ತಾರೆ. ಆದರೆ ಆ ಕಾಲವೂ ಪರಮಾತ್ಮನಿಗೆ ಭಯಪಡ್ತದೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ವೀರರಾಘವ ವ್ಯಾಖ್ಯಾನ ಮತ್ತು ಭಗವತ್ ಪ್ರಾಸಾದ ವ್ಯಾಖ್ಯಾನದಲ್ಲಿ ಮಾತ್ರ ವಾಯುವಾದಿ ತತ್ವಗಳು, 3 ಲೋಕಗಳು, ಬ್ರಹ್ಮಾದಿಗಳು ಭಗವಂತನಿಗೆ ಭಯಪಟ್ಟು ಆರಾಧನೆ ಮಾಡ್ತಾರೆ. ಯಮನೂ ಕೂಡ ಪರಮಾತ್ಮನಿಗೆ ಭಯಪಡ್ತಾನೆ ಅಂತಿದೆ. ಇಲ್ಲಿ ಜಡವಾದ ವಾಯು, ಆಕಾಶ ಮುಂತಾದ ತತ್ವಗಳು ಜಡವಾದ ಕಾಲಕ್ಕೆ ಭಯ ಪಡೋದು ಅಂದ್ರೆ ಏನು? ಜಡವಾದ ಕಾಲ ಭಗವಂತನಿಗೆ ಭಯ ಪಡೋದು ಅಂದ್ರೆ ಏನು? ಅವರ ವ್ಯಾಖ್ಯಾನದಲ್ಲಿ ಕಾಲ ಭಗವಂತನಿಗೆ ಭಯಪಡುತ್ತೆ, ಕಾಲಕ್ಕೆ ಇವರೆಲ್ಲೂ ಭಯ ಪಡ್ತಾರೆ ಅಂತೆಲ್ಲ ಹೀಗೆ ಹೇಳಿದ್ದಾರೆ. ಅದು ವಾಯು, ಆಕಾಶ ಮುಂತಾದವುಗಳು ಕೂಡ ಕಾಲಕ್ಕೆ ಭಯ ಪಡ್ತಾವೆ ಅಂತಂದಾಗ ಇವೆಲ್ಲ ಜಡವಾದ ಆ ವಾಯು ಆಕಾಶಗಳು ಕಾಲಕ್ಕೆ ಭಯ ಪಡೋದು ಅಂದ್ರೆ ಏನು? ಹಾಗೆ ಕಾಲ ಜಡವಾದ ಕಾಲ ಭಗವಂತನಿಗೆ ಭಯ ಪಡೋದು ಅಂದ್ರೆ ಏನು? ಇನ್ನು ಯಮದೇವರು ಭಗವಂತನಿಗೆ ಭಯ ಪಡ್ತಾರೆ ಅಂತನ್ನೋದು ನಿಜ, ಸಹಜ. ಆದ್ರೂ ಬ್ರಹ್ಮಾದಿಗಳು ಭಯ ಪಡ್ತಾರೆ, ಯಮನೂ ಭಯ ಪಡ್ತಾನೆ ಅಂತ ಪ್ರತ್ಯೇಕವಾಗಿ ಈ ರೀತಿ ಹೇಳಲಿಕ್ಕೆ ವಿಶೇಷ ಕಾರಣ ಏನು? ಬ್ರಹ್ಮಾದಿಗಳಿಗಿಂತಲೂ ಯಮ ಬಲಿಷ್ಠನ? ಯಮನನ್ನ ಯಾಕೆ ಪ್ರತ್ಯೇಕವಾಗಿ ಹೇಳಿದ್ದಾರೆ? ಈ ರೀತಿ ಅನೇಕ ಪ್ರಶ್ನೆಗಳು ಬರ್ತದೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋದು ಅವರ ವ್ಯಾಖ್ಯಾನದಲ್ಲಿ ಕಷ್ಟ ಇದೆ. ವಸ್ತುತಃ ಇಲ್ಲಿ ಅಂತಕ ಅನ್ನೋ ಶಬ್ದಕ್ಕೆ ಯಮ ಅಂತ ಅರ್ಥ ಅಲ್ವೇ ಅಲ್ಲ. ಹರಾಮಯಸ್ಮೈ ಬಲಿಂ ಅಂತಕೋಸೌ ಅಂತಿದೆ. ಆ ಅಂತಕ ಅಂತ ಅನ್ನೋ ಶಬ್ದಕ್ಕೆ ಅವರು ಯಮ ಅನ್ನೋ ಅರ್ಥ ಇಟ್ಟುಕೊಂಡು ಯಮನೂ ಕೂಡ ಹೆದರ್ತಾನೆ ಅಂತ ಪ್ರತ್ಯೇಕವಾಗಿ ಯಮ ನನ್ನ ಹೇಳಿದ್ದಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಥವಾ ಕಾಲ ಅಂತ ಇಟ್ಕೊಂಡಿದ್ದಾರೆ ಕೆಲವರು. ಜಡವಾದ ಕಾಲವೂ ಅಲ್ಲ, ಯಮನೂ ಅಲ್ಲ. ಇಲ್ಲಿ ಅಂತಕ ಅಂತನ್ನೋ ಶಬ್ದಕ್ಕೆ ಶ್ರೀ ಭೂ ದುರ್ಗಾ ನಾಮಕಳಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಅಂತ ಅರ್ಥ. ಅವಳು ವಾಯು ಮೊದಲಾದಂತಹ ಎಲ್ಲ ಜಡ ತತ್ವಗಳ ಅಭಿಮಾನಿ ದೇವತೆಗಳಾದ ಬ್ರಹ್ಮಾದಿಗಳೇನಿದ್ದಾರೆ ಅವರೆಲ್ಲರೂ ಈ ಲಕ್ಷ್ಮೀ ದೇವಿಯನ್ನ ಕಂಡು ಭಯ ಪಡ್ತಾರೆ. ಎಲ್ಲರಿಗೂ ಭಯವನ್ನ ಉಂಟು ಮಾಡ್ತಾಳೆ ಮಹಾಲಕ್ಷ್ಮೀ ದೇವಿ. ಶ್ರೀ ಭೂ ದುರ್ಗಾ ನಾಮಕಳಾದ ಮಹಾಲಕ್ಷ್ಮೀ ದೇವಿಯನ್ನ ಇಲ್ಲಿ ಅಂತಕ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಅಂತಹ ಅಂತಕಳಾದ ಆ ಮಹಾಲಕ್ಷ್ಮಿ
ವಾಯುವ ವಾಯು ಅಂಬರ ಅಗ್ನಿ ಅಪ್ ಕ್ಷಿತಯ ಅಂತಂದ್ರೆ ಈ ವಾಯುವಾದಿ ಜಡವಾದ ತತ್ವಗಳೇನಿದ್ದಾವೆ ಅವುಗಳ ಅಭಿಮಾನಿ ದೇವತೆಗಳು. ಆ ಅಭಿಮಾನಿ ದೇವತೆಗಳಾದ ಬ್ರಹ್ಮಾದಿಗಳು, ಬ್ರಹ್ಮಾದಯೋ ಯೇ ವಯಂ ಅಂತ ಹೇಳಿದ್ದಾರೆ. ಅವುಗಳಿಗೆಲ್ಲ ಅಭಿಮಾನಿ ದೇವತೆಗಳಾದ ಬ್ರಹ್ಮಾದಿ ದೇವತೆಗಳಿಗೂ ಭಯವನ್ನು ಉಂಟು ಮಾಡ್ತಾಳೆ ಆ ಮಹಾಲಕ್ಷ್ಮೀ ದೇವಿ. ಅಂತಹ ಮಹಾಲಕ್ಷ್ಮೀ ದೇವಿ ಭಗವಂತನ ಪತ್ನಿಯಾಗಿದ್ದಾಳೆ. ಅವಳಿಗೆ ಆ ಭಗವಂತನಿಗೆ ವಶಳಾಗಿದ್ದಾಳೆ. ಆದ್ರಿಂದ ಅವನಿಗೆ ಭಯಪಟ್ಟವಳಂತೆ ನಡ್ಕೊಳ್ತಾಳೆ. ಭಯಪಡೋದಿಲ್ಲ, ಭಯಪಟ್ಟವಳಂತೆ ನಡ್ಕೊಳ್ತಾಳೆ, ಹಾಗರ್ಥ ಅದಕ್ಕೆ. ಇದನ್ನ ಮಧ್ವಾಚಾರ್ಯರು ಮಾತ್ರ ನಮಗೆ ಮಾಹಾತ್ಮ್ಯ ಎಂಬಂತಹ ಗ್ರಂಥದ ಒಂದು ವಾಕ್ಯವನ್ನ ಆಧಾರವಾಗಿ ತೋರಿಸಿ ವ್ಯಾಖ್ಯಾನ ಮಾಡಿದ್ದಾರೆ. ಮಧ್ವಾಚಾರ್ಯರ ವ್ಯಾಖ್ಯಾನ ನೋಡ್ರಿ. ಕಾಲೋಂತಕ ಪ್ರಧಾನಂಚ ಮೃತ್ಯುರವ್ಯಕ್ತಮಿತ್ಯಪಿ ಉಚ್ಯತೆ ಪ್ರಕೃತಿ ಸೂಕ್ಷ್ಮ ಶ್ರೀಭೂ ದುರ್ಗೇತಿ ನಾಮಭಿಃ ಸೈವ ಬ್ರಹ್ಮಾದಿಭಯದ ವಿಷ್ಣೋಸ್ತು ವಶವರ್ತಿನಿ ಅಭಯಾಪಿ ಬಿಭೇತೀವ ತದ್ವಶತ್ವಾದುದೀರ್ಯತೆ ಇತಿ ಮಾಹಾತ್ಮ್ಯೆ. ಮಾಹಾತ್ಮ್ಯ ಅಂತನ್ನೋ ಗ್ರಂಥದ ಈ ವಾಕ್ಯ ಭಾಗವತದ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದಂತೆಯೇ ಇದೆ. ಸ್ಪಷ್ಟವಾಗಿ ಈ ಶ್ಲೋಕದ ಅಭಿಪ್ರಾಯವನ್ನ ಆ ಮಹಾತ್ಮ್ಯ ಗ್ರಂಥ ತಿಳಿಸಿಕೊಡ್ತಾ ಇದೆ. ಕಾಲೋ ಅಂತಕಃ ಪ್ರಧಾನಂಚ ಮೃತ್ಯು ಅವ್ಯಕ್ತಮಿತ್ಯಪಿ. ಕಾಲ, ಅಂತಕ, ಪ್ರಧಾನ, ಮೃತ್ಯು, ಅವ್ಯಕ್ತ ಇದೆಲ್ಲ ಸೂಕ್ಷ್ಮ ಚಿತ್ ಪ್ರಕೃತಿ ಹೆಸರುಗಳು. ಇವೆಲ್ಲ ಉಚ್ಯತೆ ಪ್ರಕೃತಿ ಸೂಕ್ಷ್ಮ ಶ್ರೀ ಭೂದುರ್ಗಾ ಇತಿ ನಾಮಭಿಃ. ಅವಳೇ ಶ್ರೀ ಭೂ ದುರ್ಗಾ ಅನ್ನೋ ಹೆಸರಿನಿಂದ ಕರೆಸ್ಕೊಳ್ತಾಳೆ ಚಿತ್ ಪ್ರಕೃತಿ. ಅವಳಿಗೇನೆ ಕಾಲ, ಅಂತಕ, ಪ್ರಧಾನ, ಮೃತ್ಯು, ಅವ್ಯಕ್ತ ಅಂತ ಇವೆಲ್ಲ ಹೆಸರುಗಳು. ಅವಳೇ ಶೈವ ಬ್ರಹ್ಮಾದಿ ಭಯದ. ಈ ಮಹಾಲಕ್ಷ್ಮೀ ದೇವಿನೇ ಬ್ರಹ್ಮಾದಿಗಳಿಗೆಲ್ಲ ಭಯವನ್ನು ಉಂಟು ಮಾಡ್ತಕ್ಕಂಥವಳು. ವಿಷ್ಣುವಿಗೆ ಮಾತ್ರ ಸದಾ ಆ ವಿಷ್ಣುವಿನ ವಶವರ್ತಿಯಾಗಿ ಇರ್ತಾಳೆ. ವಿಷ್ಣೋಸ್ತು ವಶವರ್ತಿನಿ. ಅವಳಿಗೆ ಯಾವತ್ತೂ ಭಯ ಇಲ್ಲ. ಅಭಯ ಅಂತಾನೆ ಅವಳಿಗೆ ಹೆಸರು. ಅಭಯಾಪಿ ವಿಭೇತೀವ. ಅವಳು ಅಭಯಳಾಗಿದ್ರೂ ಕೂಡ ಭಗವಂತನಿಗೆ ಭಯ ಪಡುವವಳಂತೆ ಇರ್ತಾಳೆ. ಯಾಕೆ? ತದ್ವಶತ್ವಾತ್, ಭಗವಂತನ ವಶಳಾಗಿ ಇರೋದ್ರಿಂದ ಆ ಭಗವಂತನಿಗೆ ಭಯ ಪಡುವವಳಂತೆ ವರ್ತನೆ ಮಾಡ್ತಾಳೆ ಯಾವಾಗಲೂ ಕೂಡ. ಆದ್ರೆ ಬ್ರಹ್ಮಾದಿಗಳಿಗೆಲ್ಲರಿಗೂ ಕೂಡ ಭಯದಾಯಕಳು ಇವಳೆ ಅಂತ ಹೀಗೆ ಮಹಾತ್ಮ್ಯ ಗ್ರಂಥದಲ್ಲಿ ಹೇಳಿದ್ದಾರೆ. ಅದನ್ನ ಇಲ್ಲಿ ಮಧ್ವಾಚಾರ್ಯರು ಉದಾಹರಿಸಿ ಈ ಶ್ಲೋಕದ ಅಭಿಪ್ರಾಯ ಹಾಗೆ. ಯಾವ ಈ ತತ್ವಾಭಿಮಾನಿ ದೇವತೆಗಳು, ವಾಯು, ಆಕಾಶ, ಅಗ್ನಿ, ಜಲ, ಪೃಥ್ವಿ ಮೊದಲಾದ ಅಭಿಮಾನಿ ದೇವತೆಗಳು, ಮೂರು ಲೋಕದ ಒಡೆಯರು ಆದಂತಹ ಬ್ರಹ್ಮಾದಿ ದೇವತೆಗಳು, ನಾವೆಲ್ಲರೂ ಯಾರಿಗೆ ಭಯದಿಂದ ಆರಾಧನೆಯನ್ನ ಮಾಡ್ತೇವೋ ಅಂತಹ ಮಹಾಲಕ್ಷ್ಮೀ ದೇವಿ ಅಂತಕ ಅವಳು. ಅಂತಹ ಮಹಾಲಕ್ಷ್ಮೀ ದೇವಿಯು ಕೂಡ ಯಾವ ಭಗವಂತನಿಗೆ ಅಧೀನಳಾಗಿ ಭಯಪಟ್ಟವಳಂತೆ ವರ್ತನೆ ಮಾಡ್ತಾಳೋ ಅಂತಹ ಎಲೆ ಭಗವಂತನೇ ನಮ್ಮನ್ನ ರಕ್ಷಣೆ ಮಾಡು ಅಂತ ಹೀಗೆ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ ಭಗವಂತನನ್ನ. ವಾಯುವಂಬರಾಜ್ಞಪ್ಸಿತಯಸ್ತ್ರಿಲೋಕಾಃ ಬ್ರಹ್ಮಾದಯೋ ಯೇ ವಯಮುದ್ವಿಜಂತಃ ಹರಾಮಯಸ್ಮೈ ಬಲಿಮಂತಕೋಸೌ ಬಿಭೇತಿ ಯಸ್ಮಾದರಣಂ ತಥೋ ನಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ.